ಅರೆ ವಿಶ್ವನಾಥ್ ಅವರೇ, ನೀವು ಅರ್ಥ ಮಾಡ್ಕೊಳ್ಳಿ. ಜಿ ಟಿ ದೇವೇಗೌಡರೇ, ನೀವು ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾವ ಕಾರಣಕ್ಕೂ ಇದು ಸರ್ಕಾರ ಪ್ರಾಧಿಕಾರ ರಚನೆ ಮಾಡಬಾರ್ದು ಅಂತ ನೀವು ಒಂದು ಸ್ಟೇಟ್ಮೆಂಟ್ ಮಾಡಿದ್ದೀರಿ ಜಿ ಟಿ ದೇವೇಗೌಡರೇ. 2023ರಲ್ಲಿ 2022ರಲ್ಲಿ ಕಳೆದ 4-5 ವರ್ಷಗಳ ನಿರಂತರವಾಗಿ ನೀವು ಮತ್ತು ಪ್ರತಾಪ್ ಸಿಂಹರವರು ಪ್ರಾಧಿಕಾರ ರಚನೆ ಆಗಬೇಕು ಅಂತ ಒತ್ತಾಯ ಮಾಡಿರುವಂಥದ್ದು, ಪತ್ರ ಕೊಟ್ಟಿರುವಂಥದ್ದು ದಾಖಲೆಗಳಿದ್ದಾವೆ ನಮ್ಮಲ್ಲಿ. ಚಾಮುಂಡಿ ಬೆಟ್ಟವನ್ನು ಉಳಿಸಬೇಕು, ಚಾಮುಂಡಿ ಬೆಟ್ಟದ ಅಧಿದೇವತೆಯನ್ನು ನಾವು ಸುರಕ್ಷಿತವಾಗಿ ಕಾಪಾಡಬೇಕು ಅನ್ನುವಂಥ ಹಿತದೃಷ್ಟಿಯಿಂದ ಪ್ರತ್ಯೇಕವಾಗಿ ಪ್ರಾಧಿಕಾರ ರಚನೆ ಆಗಬೇಕು ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ನೀವೇ ಬರೆದಿರುವಂಥ ಪತ್ರ, ಒತ್ತಾಯ ಮಾಡಿದ್ದೀರಿ. ಪ್ರಮೋದಾದೇವಿ ಅವರು ಪತ್ರಿಕಾಗೋಷ್ಠಿ ಮಾಡ್ತಾರೆ ಅಂದ ತಕ್ಷಣ ನೀವು ಉಲ್ಟಾ ಹೊಡೆದ್ಬಿಟ್ಟು ಅವ್ರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ನಾಚಿಕೆ ಆಗಲ್ವಾ? ಒಬ್ಬ ಜನಪ್ರತಿನಿಧಿಯಾಗಿ ನಾಚಿಕೆ ಆಗಲ್ವೇನ್ರಿ ನಮಗೆಲ್ಲ? ಗಂಟೆಗೊಂದು ಗಳಿಗ್ಗೆ ಒಂದು ಮಾತಾಡುವಂಥದ್ದಾದರೆ ಒಂದು ಅರ್ಥ ಮಾಡ್ಕೊಬೇಕು ದಯಮಾಡಿ. ಚಾಮುಂಡಿ ಬೆಟ್ಟ ಯಾರ ಕಂಟ್ರೋಲಲ್ಲಿದೆ? ಯಾರ್ದದು? ಎಂಟೈರ್ ಚಾಮುಂಡಿ ಬೆಟ್ಟ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್, ಮುಜರಾಯಿ ಇಲಾಖೆ, ಮೂಡ, ಲೋಕಲ್ ಗ್ರಾಮ ಪಂಚಾಯತ್, ಟೂರಿಸಂ ಡಿಪಾರ್ಟ್ಮೆಂಟ್. ಇಷ್ಟು ಸರ್ಕಾರಿ ಇಲಾಖೆಗಳ ವ್ಯಾಪ್ತಿಗೆ ಎಂಟೈರ್ ಚಾಮುಂಡಿ ಬೆಟ್ಟ ಡಿವೈಡ್ ಆಗಿದೆ. ಎಲ್ಲಾದರೂ ಎಕ್ಸೆಪ್ಟ್ ಒಂದು ಹೋಟೆಲ್ ಮೇಲ್ಗಡೆ ಇರುವಂಥದ್ದು ಬಿಟ್ಟರೆ ಮಹಾರಾಜರದು ಯಾವುದು, ಅವ್ರದ್ದು ಅಂತ ಸ್ವಂತದ್ದು ಯಾವುದೂ ಇಲ್ಲ. ದೇವಸ್ಥಾನ ಮುಜರಾಯಿ ಇಲಾಖೆಗೆ ಬಂದು ಎಷ್ಟು ವರ್ಷಗಳಾದವು ಅಂತ ದಯಮಾಡಿ ತಿಳ್ಕೊಂಡು ಮಾತಾಡಿ. ಹಾಲಿ ಪ್ರಾಧಿಕಾರ ರಚನೆ ಆಗೋದಕ್ಕಿಂತ ಮುಂಚೆ ಯಾರ ಅಂಡರಲ್ಲಿತ್ತು ದೇವಸ್ಥಾನ? ಬೆಟ್ಟ ಯಾರ ಅಂಡರಲ್ಲಿತ್ತು? ಯಾರ ಕಂಟ್ರೋಲಲ್ಲಿದೆ? ಸರ್ಕಾರ, ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲಲ್ಲಿದೆ. ಸ್ಟೇಟ್ ಗೌರ್ಮೆಂಟ್ ಕಂಟ್ರೋಲಲ್ಲಿರುವುದರಿಂದನೇ ಪ್ರಸಾದ ಅನ್ನುವಂಥ ಒಂದು ಯೋಜನೆ, ಪ್ರಸಾದ್ ಪಿಲ್ಗ್ರಿಮೇಜ್ ರಿಜ್ಯುನಿವೇಷನ್ ಆ್ಯಂಡ್ ಸ್ಪಿರಿಚುವಲ್ ಆಗಮೆಂಟೇಷನ್ ಡ್ರೈವ್ ಅಂತ PRASAD ಪ್ರಸಾದ್ ಅಂತ ಒಂದು ಯೋಜನೆಯನ್ನು ನರೇಂದ್ರ ಮೋದಿಯವರ ಗೌರ್ಮೆಂಟು ತಗೊಂಬಂತು 2015ರಲ್ಲಿ. 2020-21ನೇ ಇಸ್ವಿನಲ್ಲಿ ಆ ಪ್ರಸಾದ್ ಯೋಜನೆ ಅಡಿನಲ್ಲಿ ಚಾಮುಂಡಿ ಬೆಟ್ಟದ ಲಿರುವಂಥ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕಾಗಿ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ಹಣ 45.7 crore, 45.7 ಕೋಟಿ ಹಣವನ್ನು ರಿಲೀಸ್ ಮಾಡಿದ್ದಾರೆ. ಏನಕ್ಕೆ? ಚಾಮುಂಡಿ ಬೆಟ್ಟದ ಟೆಂಪಲ್ ಪ್ರಮೈಸಸ್ ಡೆವಲಪ್ ಮಾಡುವಂಥದ್ದಕ್ಕೆ 20.65 ಕೋಟಿ